ಅಂತಿಮ ವರದಿ ಬಂದರೂ ಸಹಿತ ಈ ಕೊಲೆಗಳ ಹಿಂದೆ ಇದ್ದಂತಹ ವ್ಯಕ್ತಿ ಯಾರು, ಶಕ್ತಿ ಯಾವುದು ಅನ್ನೋದು ಮೋಸ್ಟ್ಲಿ ತಿಳಿಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಒಂದು ವೇಳೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಬಂದ್ರಂತೂ ಇದು ಇಲ್ಲಿ ನಿಲ್ಲುವಂಥ ಸಾಧ್ಯತೆಗಳು SIT ಅಂತ ಸತ್ಯವನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು 20 ವರ್ಷಗಳವರೆಗೆಗಳಿಂದ ಏನು ನಡೆದ ಅದ್ರ ವರದಿ ಅದೇನು ವರದಿ ಬಂದಿದ್ರ ಮೇಲೆ ಏನು ವರದಿ ಕೊಡೋಕ್ಕೆ ಸಾಧ್ಯತೆಯೋ ಅನ್ನೋದನ್ನು ವಿಚಾರ ಮಾಡಿದಾಗ ಮೋಸ್ಟ್ಲಿ ಅದು ಆಗಲಿಕ್ಕಿಲ್ಲ ಅನ್ನೋದು ಈಗಲೇ ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ವಕೀಲರು ನಮ್ಮ ಬಾಲಣ್ಣವರು ಇವತ್ತೇ ಹೇಳೋದನ್ನು ನೋಡಿದ್ರೆ ಮೋಸ್ಟ್ಲಿ ಇವ್ರನ್ನ ಕರೆಸೋದಿಲ್ಲ, ತನಿಖೆ ಮಾಡೋದಿಲ್ಲ, ಇದನ್ನ ಹಾಗೆ ಮುಂದೆ ಹಾಕ್ತಾ ಹೋಗ್ತಾರೆ. ಯಾರು ಮಾಡಿರ್ತಾರೆ, ಯಾರು ಆರೋಪ ಮಾಡಿರ್ತಾರೆ, ಯಾರು ವಿಸಲ್ ಬ್ಲೋವರ್ ಅಂತಲ್ಲ, ವಿಸಲ್ ಬ್ಲೋವರನ್ನ ಆರೋಪ ಮಾಡುವಂಥ ಅಪರಾಧ ಮಾಡೋದು ಕೆಲಸ ನಡೆದಿದ್ದಾವ. ಯಾಕಂದ್ರೆ ಇಲ್ಲಿ ಸೌಜನ್ಯ ಹತ್ಯೆ ಆಗಿದ್ದು ಸುಳ್ಳಲ್ಲ, ಪದ್ಮಲತಾಳ ಹತ್ಯೆ ಆಗಿದ್ದು ಸುಳ್ಳಲ್ಲ, ವೇದವಲ್ಲಿ ಹತ್ಯೆ ಆಗಿದ್ದು ಸುಳ್ಳಲ್ಲ, ಆನೆ ಮಾವದ್ರ ಹತ್ಯೆ ಆಗಿದ್ದು ಸುಳ್ಳಲ್ಲ, ಅವ್ರ ತಂಗಿ ಹತ್ಯೆ ಆಗಿದ್ದು ಸುಳ್ಳಲ್ಲ, ಇನ್ನೂ ಅನೇಕ ಅಪರಿಚಿತ ಸಾವುಗಳಾಗ್ತಾ ಇದ್ದಾವೆ, ಅದು ಏನು ಸುಳ್ಳಲ್ಲ, ಎಲ್ಲ ಸುಳ್ಳಲ್ಲ. ಅದು ದಾಖಲೆಗಳು ಸಿಗ್ತಾ ಇಲ್ಲ, ಅದು ಸುಳ್ಳಲ್ಲ. ಇಷ್ಟೆಲ್ಲ ಸುಳ್ಳಲ್ಲ, ನಿಜದ ಘಟನೆಗಳಾಗಿದ್ದರು ಸಹಿತ ಇವತ್ತಿನವರೆಗೂ ಇವುಗಳ ಬಗ್ಗೆ ತನಿಖೆ ಮಾಡಿ ಇದರಿಂದ ಇದ್ದವ್ರು ಯಾರು ಅನ್ನೋದು ಮಾತು ಮಾತಾಡ್ತಾ ಇಲ್ಲ. ಅದರ ಬದಲಾಗಿ ಯಾರು ದೂರುಗೊಳ್ಳಕ್ಕೆ ಬಂದಿದ್ದರೋ, ಯಾವ ವ್ಯಕ್ತಿ ಬಂದಿದ್ದನೋ ಭೀಮ, ಅವನ ಚಿನ್ನಯ್ಯಗೆ ಗೊತ್ತಾದ ಮೇಲೆ ಆ ವ್ಯಕ್ತಿ ಸಹಿತ ಬಾಯಿ ಮುಚ್ಚುವಂಥ ಕೆಲಸ ಆಯಿತು. ಇನ್ನು ಯಾರು ಸಾಕ್ಷಿ ಹೇಳಿಕ್ಕೆ ಬರ್ತಾರ್ರಿ ಅಲ್ಲೇ? ಈಗಾಗಲೇ ಭಯಗೊಂಡಿದ್ದಾರೆ ಜನ. ಸಾಕ್ಷಿ ಹೇಳೋದು ಬೇಡಪ್ಪ, ನಮಗೆ ಉಸಾರು ಬೇಡ, ಊರು ಉಸಾರಿ ಮಾಡಿಕೊಂಡು ಉನಗಾಣದ ಹೋದರು ಅಂತೇಳಿ ಅನಿಸ್ತಾ ಇದ್ದಾರೆ ಜನ. ಅಂದಾಗ ಸತ್ಯ ಅಂತ ಹೊರಗೆ ಬರ್ತದೆ. ಇದಕ್ಕೆ ಸರ್ಕಾರ ಇನಿಷಿಯೇಟ್ ಮಾಡಬೇಕು, ತಾನ ಮುಂದಾಗಬೇಕು ಸರ್ಕಾರ. ಅದು ಸರ್ಕಾರನ ಇಲ್ಲಿವರೆಗೆ ಸರಿಯಾಗಿ ತನಿಖೆ ಮಾಡಪ್ಪ SITಗೆ ಹೇಳ್ತಾ ಇಲ್ಲ. SIT ಚೆನ್ನೈನ ತನಿಖೆ ಮಾಡಿಬಿಟ್ಟು ಅವರ ಆರೋಪಿಗಳು 6 ಬಂದಿದ್ದಾರೆ, ಅವರು ಆರೋಪ ಮಾಡತ್ತಾರೆ, ಅವರು ಎಲ್ಲ ಒಳಗೆ ಹಾಕ್ರಿ ಅನ್ನುವಂಥ ಪರಿಸ್ಥಿತಿಗೆ ಬಂದ. ಇದು ಹೈಕೋರ್ಟ್ ಏನು ಹೇಳ್ತದೆ, ಮತ್ತೇನಾಗ್ತದೆ ಆ ಮಾತು ಬೇರೆ. ಬಟ್ ಅವ್ರು ಸರ್ಕಾರದ ಜವಾಬ್ದಾರಿ ಇರ್ತದೆ, ಆ ಜವಾಬ್ದಾರಿ ಇಲ್ಲಿವರೆಗೆ ಈಡೇರಿಸಿಲ್ಲ. ಇನ್ನು ಅಂತಿಮ ವರದಿ ಬಂದ ಮೇಲೆ ನಮ್ಮ ಪರಮೇಶ್ವರ್